ಎಲ್ಲ ಕಾರ್ಮಿಕರ ಹಾಗೂ ಡ್ರೈವರ್ ವತಿಯಿಂದ ನಮಗೆ ಬಹಳಷ್ಟು ತೊಂದರೆ ಇದೆ. ಆದ ಕಾರಣ ನಾವು ಇವತ್ತು ಈ ಸರ್ವ ಸದಸ್ಯರ ವತಿಯಿಂದ ನಮಗೆ ಪೇಮೆಂಟ್ ಇಲ್ಲ, ಡ್ರೈವರ್ಸ್ ಅಂಡ್ ಲೋಡರ್ಸ್ ಪೇಮೆಂಟ್ ಇಲ್ಲ. ಆದ ಕಾರಣ 5 ತಿಂಗಳಾಯ್ತು ಪೇಮೆಂಟ್ ಕೊಡ್ತಾ ಇಲ್ಲ. ಎಲ್ಲ ಅಧಿಕಾರಿಗಳು ಇದೇ ಟೈಪ್ ಹೇಳ್ತಾರೆ, ನಾಳೆಗೆ ಹಾಕ್ತಾರೆ, ನಾಡ್ದು ಆಗ್ತದೆ, ನಾಳೆಗೆ ಆಗ್ತದೆ, ನಾಡ್ದು ಹಾಕ್ತಾರೆ. ನಾಳೆಗೆ ನಾಡ್ದು ಅನ್ಕೋತೆ 5 ತಿಂಗಳು ಪೇಮೆಂಟ್ ಇಲ್ಲ. ಈಗ ನಾವು ಉಣ್ಬೇಕೇನೋ ತಿನ್ಬೇಕೇನೋ. ಈಗ ಕಿರಾಯ ಜನ ಇದ್ದಾರೆ, ಕಿರಾಯ ಜನಕ್ಕೆ ಅವರು ಮಾಲಕರು ಇಟ್ಕೋತಾ ಇಲ್ಲ, ಹೊರಗಾಕ್ತಾರ. ಈ ಮಕ್ಕಳಿಗೆ ಫೀಸ್ ಕಟ್ಲಿಕ್ಕೆ ದುಡ್ಡಿಲ್ಲ. ಈಗ ನಮ್ಮ ಹಾಲತ್ ಕೇಳೋರು ಯಾರು ಇಲ್ಲ. ಆದ್ರೆ ನಾವು ಯಾರಿಗೆ ಹೋಗಿ ಏನು ಕೇಳ್ಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿವರೆಗೆ ತಕ ಆಯ್ತು, ನಮಗೆ ಯಾವ ಒಂದು ಅಧಿಕಾರಿ ಬಂದು ವಿಚಾರಿಸ್ಲಿಕ್ಕೆ ತಯಾರಿಲ್ಲ, ಒಂದು ಗುತ್ತೇದಾರ ಬಂದು ವಿಚಾರಿಸ್ಲಿಕ್ಕೆ ತಯಾರಿಲ್ಲ. ನಮಗೆ ESI ಇಲ್ಲ, PF ಇಲ್ಲ, ಪಗಾರ ಇಲ್ಲ. ನಾವು ಇನ್ನೂ ಏಸ್ ವರ್ಷ ಇದೇ ಟೈಪ್ ದುಡಿಬೇಕು ಅಂತಕ್ಕಂಥದ್ದು ಒಂದು ತಿಳಿತಾ ಇಲ್ಲ. ಅದಕ್ಕೆ ನಮಗೆ ಅಧಿಕಾರಿಗಳು ಬಂದು ನಮಗೆ ಏನಂತದ್ದು ನಮಗೆ ತಿಳಿಸ್ಬೇಕಂತ ಅಧಿಕಾರಿಗಳಿಗೆ ಮನವಿ ಮಾಡ್ತೀವಿ ನಾವು. ಯಾಕಂದ್ರೆ ನಮಗೆ ಬಹಳಷ್ಟು ತೊಂದರೆ ಇದೆ. ಈ ತೊಂದರೆ ನಮಗೆ ಈಡೇರಿಸ್ತಾರಂತೆ ನಾವು ಅವರು ಕೇಳ್ಕೊತಿದ್ದೆವು. ಆದ ಕಾರಣ ನಮಗೆ 5 ತಿಂಗಳು ಪೇಮೆಂಟ್ ಇಲ್ಲ. ಈಗ ನಮಗೆ 5 ತಿಂಗಳು ಪೇಮೆಂಟ್ ಇಲ್ಲ. ನಮಗೆ ಮಿನಿಮಮ್ 4 ತಿಂಗಳ ಪೇಮೆಂಟ್ ಮಾಡ್ಬೇಕಂತ ಕೇಸಿ ನಾವು ಅವ್ರಿಗೆ ಆಗ್ರಹ ಇದೆ. ಆದ್ರ ಕಾರಣ ಈಗ ಮುಂದೆ ಬರೋ ದಿನಗಳಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಇದೆ. ನಾವು 18-19 ವರ್ಷ ಆಯ್ತು ದುಡಿಲ್ಕತ್ತೀವಿ, 10 ವರ್ಷ ಆಯ್ತು ದುಡಿಲ್ಕತ್ತಾರ. ನಮಗಿನ್ನ ನೇರ ಪಾವತಿ ಇಲ್ಲ, ಪರ್ಮೆಂಟ್ ಇಲ್ಲ. ನಾವು ಇನ್ನೂ ಇದೇ ದುಡಿದು ಬಿಕ್ಕಿ ಬೇಡ ಪಾಳಿನೇ ಹೊಂಟದ. ಅದಕ್ಕೆ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮ್ಮ ಪೇಮೆಂಟ್ ಮಾಡ್ತಾರಂತೆ ನಾವು ಅವ್ರಿಗೆ ಕೇಳ್ಕೊಳತ್ತೀವಿ. ಈಗ ನಾವು ಸರ್ ಈಗ 19 ವರ್ಷ ರನ್ನಿಂಗ್ ಇದೆ ಸರ್ ನಮ್ದು. ESI PF ಏನೂ ಇಲ್ಲ ಸರ್. ಮೇಲಧಿಕಾರಿಗಳಿಗೆ ಇಲ್ಲಿವರೆಗೂ ನಾವು ತಿಳಿಸ್ತಾನೆ ಇದ್ದೀವಿ. ನಾವು ನಾಳೆಗೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ, ಇದೇ ಹೇಳ್ತಾರ್ರಿ ಅವ್ರು. ESI PF ಒಟ್ಟ ಏನೂ ಇಲ್ಲ ಸರ್. ದವಾಖಾನೆಗೆ ಹೋದ್ರೆ ESI ಹಾಸ್ಪಿಟಲ್ದವ್ರು ಹೇಳ್ತಾರ ನಿಮ್ ದುಡ್ಡೇ ಕಟ್ಟಿಲ್ಲ. ಇವ್ರ ಅಧಿಕಾರಿಗಳು ಹೇಳ್ತಾರ ನಾವು ಗುತ್ತೇದಾರ್ಗೆ ಹೇಳ್ತೀವಿ, ಗುತ್ತೇದಾರ್ ಹೇಳ್ತಾನ ಅವ್ರು ಕೊಟ್ಟಿಲ್ಲ. ನಾವು ಹಿಂಗ್ ಹೋಗಿ ನಾವು ಎಲ್ಲಿ ನಡ್ಬರ್ಕೇನ ಎಲ್ಲಾರ ಬಿದ್ದು ಸಾಯ್ಬೇಕಾ, ಏನು ಉರ್ಲಾಯ್ಕೊಂಡು ಸಾಯ್ಬೇಕಾ, ಏನು ಒಟ್ಟು ತಿಳ್ತಾ ಇಲ್ರಿ. ಈಗ ಒಂದೇ ಉಳ್ದದ. ಈಗ ಏನು ಔಷಧಿ ತಗೊಂಡ್ ಸಾಯೋದು ಒಂದೇ ಉಳ್ದವ್. ಇದ್ರ ಮೇಲ್ಪಟ್ಟು ಏನೂ ಇಲ್ಲ. ಈಗ ಮಾಡ್ತಿದ್ದೇವೆ ಸರ್. PF ಇಲ್ಲ. ಹಾ ಸರ್. ಏನ್ ಮುಂದೆ ಇದೆ ಸರ್, ಇದೆ ಕೇಳಕತ್ತೀವಿ. ಮುಂದೆ ಮಾಡ್ತಾರಂತಕ್ಕಂಥ ವಿಚಾರ ನಮ್ಗ ಇದೆ ಅಂತಕ್ಕಂಥದ್ದು ಅದ. ಮತ್ತ ಅಧಿಕಾರಿಗಳು ಮಾಡ್ಬೇಕು. ಯಾಕಂದ್ರೆ ಬಹಳಷ್ಟು ಕಷ್ಟದಾಗ ಅದ ಜನ. ಇನ್ನ ಇಷ್ಟು ದುಡಿಲ್ಕತ್ತೀವಿ, ಇನ್ನ ಎಲ್ಲಾ ಜನಕ್ಕೆ ಇದೇ ಟೈಪ್ ದುಡಿಸ್ಕೋಬಾರ್ದಂತ ನಾವು ಕೇಳ್ಕೊತೀವ್ರಿ. ಆಲ್ರೆಡಿ ನಾವು ಮೆನು ಕೊಟ್ಟಿದ್ದೇವೆ ಸರ್. ಆಲ್ರೆಡಿ ಪ್ರಿಯಾಂಕಾ ಸಾಬ್ರಿಗೆ ಕಳಿಸಿದೆವು. ಆಲ್ರೆಡಿ ನಾವು ಸರ್ಕಾರಕ್ಕೆ ಭೀ ತಿಳಿಸಿದೆವು. ನಮ್ಗೆ ಏನ್ರಿ ಮಾಡ್ರಿ ಅಂತಂದ್ರೆ ಅವ್ರು ಏನು ಗಮನಕ್ಕೆ ತರ್ತಾ ಇಲ್ಲ ಸರ್. ಸರ್ಕಾರ ಭೀ ಇದೇ ಟೈಪ್, ನಾವು ಇಲ್ಲಿ ಇದ್ದ ಅಧಿಕಾರಿಗಳು ಭೀ ಇದೇ ಟೈಪ್ ಮಾಡ್ತಾ ಇದ್ದಾರೆ. ನಮಗೇನೋ ನಮಗೆ ಭರೋಸಾದ ಒಂದು ಈಡೇರಿಸಲಾಗ. ಮುನ್ನಡೆ ಏನ್ರಿ ಇದೇ ಉಗ್ರವಾದ ಹೋರಾಟ ಕೈಗೊಳ್ಬೇಕಂತ ವಿಚಾರದಾಗಿದ್ದೀವಿ ನಾವು. ಈಗ ನಾವು ಉಗ್ರವಾದ ಹೋರಾಟ ಕೈಗೊಳ್ಳಬೇಕಾಗ್ತದೆ. ಯಾಕಂತೇಳಿ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನಾವು ಮಾಡಬೇಕಾಗುತ್ತದೆ. ಯಾಕಂದ್ರೆ ನಮಗೆ ಕುತ್ತಿಗೆ ಬಂದು ನಿಂತದ್ರಿ. ನಮ್ಮ ಹೆಸರು ಕೈಲಾಸ್ ಕೊಳ್ಳರ್.